ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ನವಮಿ ಅತ್ಯಂತ ಪರ್ವಕಾಲ. ಇಬ್ಬರು ಮಹನೀಯರ ದಿನ ಇವತ್ತು ಬಂದಿರತಕ್ಕಂಥದ್ದು. ಶ್ರೀ ವ್ಯಾಸರಾಜ ಮಠ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಶ್ರೀ ವಿದ್ಯಾಕಾಂತ ತೀರ್ಥರು ಅಂತ ಹೇಳಿ ಪ್ರಸಿದ್ಧರಾಗಿರ್ತಕ್ಕಂಥವರು. ವ್ಯಾಸರಾಜ ಮಠದ ಪೀಠದಲ್ಲಿ ವಿದ್ಯಾವಲ್ಲಭ ತೀರ್ಥರ ಸೋದರ ಸಂಬಂಧಿಗಳು 33 ವರ್ಷಗಳ ಕಾಲ ದೀರ್ಘಕಾಲದ ಈ ಪೀಠವನ್ನು ಆಳಿದ ಮಹಾನುಭಾವರು. ಅವರ ಚರ್ಮಶ್ಲೋಕವನ್ನು ಹೇಳ್ತಾ ಅವರ ವೈಶಿಷ್ಟ್ಯವನ್ನು, ಅವರ
ಆಶ್ರಮದ ಶಿಷ್ಯರು ವಿದ್ಯಾನಿಧಿ ತೀರ್ಥರು ಅಂತ ಅವರು ತಿಳಿಸ್ತಾರೆ. ವಿದ್ಯಾಕಾಂತ ತೀರ್ಥರು ಚತುಷ್ಷಷ್ಟಿ ಕಲಾಯುಕ್ತ ಸರ್ವಜ್ಞಾಂಬುದಿಪಾರಗ ವಿದ್ಯಾಕಾಂತ ಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. 64 ಕಲೆಗಳನ್ನು ತಿಳಿದಂಥ ಮಹಾನುಭಾವರು 1812ರಿಂದ 1845 ತನಕ 33 ವರ್ಷಗಳ ಕಾಲ ಶ್ರೀ ವ್ಯಾಸರಾಜ ಮಠದ ದಿವ್ಯವಾದ ಸಿಂಹಾಸನವನ್ನು ಆಳಿದ ಮಹಾನುಭಾವರು. ಅವರ ಕಾಲದಲ್ಲಿ ಕೊಚ್ಚಿ ಮಹಾರಾಜರು, ತಿರುವಾಂಕೂರು ಮಹಾರಾಜರು, ಮೈಸೂರು ಮಹಾರಾಜರು ವಿಶೇಷವಾಗಿ ಇವರ ವಿದ್ಯೆಗೆ ಮಾರು ಹೋಗಿ ವಿಶೇಷವಾಗಿ ಆದರವನ್ನು ಮಾಡಿದವರು. ಮೈಸೂರು ಮಹಾರಾಜರು ಆಗಿನ ಕಾಲದಲ್ಲಿ ಅನೇಕ ಗ್ರಾಮಗಳನ್ನು ಉಂಬಳಿಯನ್ನಾಗಿ ವಿದ್ಯಾಕಾಂತ ತೀರ್ಥರಿಗೆ ಸಮರ್ಪಣೆ ಮಾಡಿದ್ದಾರೆ. ಇವತ್ತು ಶ್ರೀಮಠದಲ್ಲಿ ಏನು ವೈಭವವಾದ ಒಂದು ವೈಜಯಂತಿ ಮಾಲೆ ಅಂತ ಕೇಳ್ತೇವೆ, ಅದು ಇವರ ಕಾಲದಲ್ಲಿ ದೇವರಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇವರ ಗುರುಗಳು ವಿದ್ಯಾವಲ್ಲಭ ತೀರ್ಥರು. ಅವರ ಕಾಲಕ್ಕೆ ಶ್ರೀಮಠಕ್ಕೆ ದಿವಾನ್ ಪೂರ್ಣಯ್ಯನವರು 1809 ಆ ಸಂದರ್ಭದಲ್ಲಿ ಬಂಗಾರದ ಮಂಟಪವನ್ನೇ ಪೂಜೆಗೆ ಸಮರ್ಪಣೆ ಮಾಡಿದ್ದಾರೆ. ಅವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದಂತಹ ವಿದ್ಯಾಕಾಂತ ತೀರ್ಥರು 33 ವರ್ಷಗಳಷ್ಟು ದೀರ್ಘಕಾಲ ಸಂಸ್ಥಾನವನ್ನು ಆಳಿ ವ್ಯಾಸರಾಜರ ನಂತರ ಕನ್ನಡದಲ್ಲಿ ಕೀರ್ತನೆ ಮಾಡಿದ ಕೀರ್ತಿ ಆ ಪರಂಪರೆಯಲ್ಲಿ ಇವರಿಗೆ ಮೊದಲು ಸಲ್ಲಿಸ್ತಕ್ಕಂಥದ್ದು. ವಿದ್ಯಾಕಾಂತ ಅನ್ನುವಂತಹ ಅಂಕಿತ ನಾಮದಲ್ಲಿ ಅನೇಕ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ ಮಹಾನುಭಾವರು. ಇವರ ವೃಂದಾವನ ಸೋಸಲೆಯಲ್ಲಿ ಇರತಕ್ಕಂಥದ್ದು. ಅಧುನಾ ಅಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥವರಿಗೆ ಅನುಗ್ರಹ ಮಾಡುವಂತಹ ಮಹಾನುಭಾವರು. ಈ ಜ್ಯೇಷ್ಠ ಶುದ್ಧ ನವಮಿ ಅವರು ಬೃಂದಾವನ ಪ್ರವೇಶ ಮಾಡಿದಂತಹ ದಿನ. ಚತುಷ್ಷಷ್ಟಿ ಕಲಾಯುಕ್ತ ಸರ್ವಜ್ಞಾಂಬುದಿಪಾರಗ ವಿದ್ಯಾಕಾಂತ ಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅಂತ ಅವರನ್ನು ಕೊಂಡಾಡಿದ್ದಾರೆ. ಮತ್ತೊಬ್ಬ ಮಹನೀಯರು ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯ ಪರಂಪರೆಯಲ್ಲಿ ಬಂದಂಥ ಮಹಾನುಭಾವರು. ರಾಯರ ಪರಮಾನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು ವಾದೀಂದ್ರ ತೀರ್ಥರು ಅಂತ. ಒಂದಾರು ಜನ ಸಂದೋಹ ಮಂದಾರು ತರ ಸನ್ನಿಭಂ ವೃಂದಾರಕ ಗುರುಪ್ರಖ್ಯಂ ವಂದೇ ವಾದೀಂದ್ರ ದೇಶಿಕಂ ಅಂತ ಅವರನ್ನು ಕೊಂಡಾಡಿದ್ದಾರೆ. ವಾದೀಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ರಾಯರ ಮರಿಮಕ್ಕಳು. ರಾಯರಿಗೆ ವೆಂಕಟನಾಥ ಭಟ್ರು ಅಂತ ಅವರ ಹೆಸರು. ಅವರ ಮಕ್ಕಳು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ. ಅವರ ಮಕ್ಕಳು ಪುರುಷೋತ್ತಮಾಚಾರ್ಯರು. ಅವರಿಗೆ 2 ಮಕ್ಕಳು. ಅವರಲ್ಲಿ ಶ್ರೀನಿವಾಸಾಚಾರ್ಯರು ಅನ್ನುವವರೇ ಮುಂದೆ ವಾದೀಂದ್ರ ತೀರ್ಥರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದ ಮಹಾನುಭಾವರು. ನಮಗೆ ಆಶ್ಚರ್ಯ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುವಾಗ ನಮ್ಮ ತರುವಾಯ ಈ ಪೀಠದಲ್ಲಿ ಯಾರು ಬರಬೇಕು ಅಂತ 5-6 ತಲೆಮಾರಿನ ಹೆಸರು ಬರೆದಿಟ್ಟಿದ್ರಂತೆ. ಇವರಾದ್ಮೇಲೆ ಇವರು, ಇವರಾದ್ಮೇಲೆ ಇವರು, ಇವರಾದ್ಮೇಲೆ ಇವರು. ಅಂದರೆ ಅವರಿಗೆ ಅವರ ಪರಿಚಯ, ರಾಘವೇಂದ್ರ ಸ್ವಾಮಿಗಳಿಗೆ ಅವರಿಗೆ ಅವರ ಪರಿಚಯ ಚೆನ್ನಾಗಿತ್ತಾದ ಕಾರಣ ಉಳಿದವ್ರ ಪರಿಚಯ ಚೆನ್ನಾಗಿತ್ತು. ನಮಗೆ ನಮ್ಮ ಪರಿಚಯವೇ ಚೆನ್ನಾಗಿಲ್ಲ ಆದ ಕಾರಣ ನಮ್ಗೆ ಯಾರ್ದು ಸರಿ ಗೊತ್ತಾಗೋದು. ಯೋಗ್ಯತೆಯನ್ನು ಅರಿತು ಆ ದಿವ್ಯವಾದ ಆ ಸಿಂಹಾಸನದಲ್ಲಿ ಕೂಡಿಸಿದ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡುವಂತಹ ಸಂದರ್ಭ ತಮ್ಮ ಆಪ್ತನಾಗಿರ್ತಕ್ಕಂತಹ ವೆಂಕಣ್ಣನನ್ನು ಕರೆದು ಹೇಳ್ತಾ ಇದ್ದಾರೆ, ನಾನು ಬೃಂದಾವನ ಪ್ರವೇಶ ಮಾಡಬೇಕು ನಿರ್ಣಯ ಮಾಡಿದ್ದೇನೆ ಅಂತ. ಆತ ರಾಯರಲ್ಲಿರುವಂತಹ ಅಚಲವಾದ ಭಕ್ತಿ ಶ್ರದ್ಧೆಯಿಂದ ಉತ್ತಮವಾದ ಶಿಲೆಯನ್ನು ಆಯ್ಕೆ ಮಾಡಿ ಅನೇಕ
ನಕಾಸೆಯ ಕೆಲಸವನ್ನು ಅದಕ್ಕೆ ಮಾಡಿಸಿದ್ದಾನೆ, ಅವರಿಗೆ ತಂದು ತೋರಿಸಿದ್ದಾನೆ. ಇದು ನಿಮಗೆ ಶಿಲಾಮಯ ವೃಂದಾವನಕ್ಕೆ ಅಂತ. ನೋಡಿ, ನಮಗೆ ಆಶ್ಚರ್ಯ ಇದು. ಯಾರಿಗಾದರೂ ಬದುಕಿರುವಾಗಲೇ ಬೃಂದಾವನ ತೋರಿಸಿ ಇದು ನಿಮಗೆ ಬೃಂದಾವನ ಅಂದರೆ ಏನು ಅನ್ಕೋಬೇಡ ಅವರು. ಆದರೆ ರಾಯರ ಆಶ್ಚರ್ಯ, ಅವರು ಏನು ಅಂದ್ಕೊಳ್ಳೋದಲ್ಲ, ಇನ್ನೂ ಸ್ವಾಮಿಗಳೇ ಆಗದೇ ಇದ್ದವ್ರಿಗೆ ಆ ಬೃಂದಾವನ ಇಟ್ಟಿದ್ದ ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ. ಇನ್ನೂ ಸ್ವಾಮಿಗಳೇ ಆಗಲಿಲ್ಲ, ರಾಘವೇಂದ್ರ ಸ್ವಾಮಿಗಳು ಇನ್ನೂ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಾದ ಮೇಲೆ 5ನೆಯವರಾಗಿ ಬರುವಂಥವರವರು ವಾದೀಂದ್ರ ತೀರ್ಥರು. ಅಂದಮೇಲೆ ಅವರ ಎಷ್ಟು ದೂರದ ದೃಷ್ಟಿ. ಅವರು ಹೇಳ್ತಾ ಇದ್ದಾರೆ, ಮುಂದೆ ಇದು ನಮ್ಮ ಪೀಠದಲ್ಲಿ ಬರುವಂತಹ ನಮ್ಮ ಮರಿ ಮೊಮ್ಮಕ್ಕಳು ಅವರಿಗಿದು ಮೀಸಲಾಗಲಿ ಅಂತ ಹೇಳಿ ಇವತ್ತು ನೀವು ನೋಡಬಹುದು. ರಾಘವೇಂದ್ರ ಸ್ವಾಮಿಗಳಾದ ಮೇಲೆ ಅನೇಕ ಜನ ಜ್ಞಾನಿಗಳು ಆ ಪೀಠದಲ್ಲಿ ವಿರಾಜಮಾನರಾಗಿ ಬಂದಿದ್ದಾರೆ. ಅದು ರಾಯರಾದ ಮೇಲೂ ಬಂದಿದ್ದಾರೆ, ವಾದೀಂದ್ರ ತೀರ್ಥರಾದ ಮೇಲೂ ಅನೇಕ ಜ್ಞಾನಿಗಳು ಬಂದಿದ್ದಾರೆ. ಆದರೆ ರಾಯರು ತಮ್ಮ ಹತ್ತಿರ ಯಾರನ್ನೂ ಕೂಡಿಸ್ಕೊಳ್ಳಿಲ್ಲ. ಅವ್ರ ಹತ್ತಿರ ಕೂಡಿಸ್ಕೊಂಡಿದ್ದು ಒಬ್ಬರನ್ನೇ, ಯಾರನ್ನ? ವಾದೀಂದ್ರ ತೀರ್ಥರನ್ನು. ವಾದೀಂದ್ರ ತೀರ್ಥರು ರಾಯರ ನಡುವೆ ಮತ್ತಾರ ಬೃಂದಾವನ ಇಲ್ಲ, ನಮ್ಮಿಬ್ಬರ ಮಧ್ಯೆ ಯಾರೂ ಬರಬೇಡಿ ಅನ್ನುವಷ್ಟು ಏಕಾಂತ ಇಟ್ಕೊಂಡವರು ವಾದೀಂದ್ರ ತೀರ್ಥರಲ್ಲಿ ಅನುಗ್ರಹ ಮಾಡಿದ್ದು ಮಂತ್ರಾಲಯ ಪ್ರಭುಗಳು. ಇದಕ್ಕೆ ವಾದೀಂದ್ರ ತೀರ್ಥರು ಅವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವಾದೀಂದ್ರ ತೀರ್ಥರು ತತ್ವಪ್ರಕಾಶಕ್ಕಾಗಿ ತಮ್ಮ ಅದ್ಭುತವಾದ ಟಿಪ್ಪಣಿ, ಆಮೇಲೆ ತತ್ವೋದ್ಯೋತಂ ಹರೇ ಪ್ರಿಯಂ ಅಂತಾರೆ ವ್ಯಾಸರಾಜರು ಗ್ರಂಥಮಾಲಿಕಾ ಸ್ತೋತ್ರದ ಒಳಗೆ. ಆಚಾರ್ಯರಿಂದ ನಿರ್ಮಿತವಾದಂತಹ ತತ್ವೋದ್ಯೋತಕ್ಕೆ ಇವರದು ಟಿಪ್ಪಣಿ. ವಿಶೇಷವಾಗಿ ಭಾಗವತ ಪಂಚಮಸ್ಕಂದ ವರ್ಣನೆ ಮಾಡುವಂತಹ ಭೂಗೋಳ ಖಗೋಳ ಇದರ ವಿಚಾರವಾಗಿ ವಾದೀಂದ್ರ ತೀರ್ಥರು ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಮತ್ತು ರಾಘವೇಂದ್ರ ಸ್ವಾಮಿಗಳ ಮಠದ ಅರ್ಚಾಗತಿ ಕ್ರಮ ಅದನ್ನು ವಿಶೇಷವಾಗಿ ವಾದೀಂದ್ರ ತೀರ್ಥರು ರಚನೆ ಮಾಡಿದ್ದಾರೆ. ಅವರ ಒಂದು ಪ್ರಸಿದ್ಧವಾದ ಖಂಡಕಾವ್ಯ ಗುರುಗುಣಸ್ತವನ ಅಂತ. ಅವರು ಮಂತ್ರಾಲಯ ಪ್ರಭುಗಳ ಅನುಗ್ರಹಕ್ಕಾಗಿ, ಗುರುಗಳ ಅನುಗ್ರಹಕ್ಕಾಗಿ ಆ ಪರಂಪರೆಯಲ್ಲಿ ಬಂದಂತಹ ಮತ್ತು ಅನೇಕ ಮಹನೀಯರ ಗುಣವನ್ನು ಮಂತ್ರಾಲಯ ಪ್ರಭುಗಳ ಮುಂದೆ ನಿಂತು ಗಾನ ಮಾಡಿದ್ದಾರೆ. ವಿಶೇಷವಾಗಿ ರಾಯರ ಕೃತಿಗಳ ಗುಣ ಗಾನ ಮಾಡಿದ್ದಾರೆ. ರಾಯರು ಬೇರೆ ಅಲ್ಲ, ರಾಯರ ಆಕೃತಿಗಳು ಬೇರೆ ಅಲ್ಲ. ನಿಮಗೆ ರಾಯರ ಪರಿಚಯ ಆಗಬೇಕಂದ್ರೆ ಅವರ ಕೃತಿ ನೋಡಿ, ಅವರ ಕೃತಿಯೇ ಅವರ ಆಕೃತಿ. ಅದನ್ನೇ ಹೇಳ್ತಾರೆ, ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಕೃತಿ ಅಂದರೆ ಅವ್ರದ್ದು ಫೋಟೋ ಅಥವಾ ಅವ್ರದ್ದು ಇನ್ನೇನೋ ಇಟ್ಕೊಂಡು ಅಲ್ಲ. ಅವರು ಆಕೃತಿ ಅಂದರೆ ಅಂದರೆ ವೇದವ್ಯಾಸ ದೇವರು, ಅಂದರೆ ಭಗವಂತ ಅಕ್ಷರಾಣ ಮಕಾರೋಸ್ಮಿ. ದೇವರಿಗೆ ಸಂಬಂಧಪಟ್ಟ ಕೃತಿಗಳು, ಗ್ರಂಥಗಳು ಏನು ರಚನೆ ಮಾಡಿದ್ದಾರೆ ಅದನ್ನು ಅಪಾದಮೌಳಿ ಪರ್ಯಂತರವಾಗಿ ಅಧ್ಯಯನ ಮಾಡಿದರೆ ಪಾಠಪ್ರವಚನದಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡವನಿಗೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಅಂತ ವರ್ಣನೆ ಮಾಡಿದ್ದಾರೆ. ಮಂತ್ರಾಲಯ ಪ್ರಭುಗಳ ಗ್ರಂಥಗಳು, ಅದರ ಬಗ್ಗೆ ತುಂಬು ಹೃದಯದಿಂದ ವಾದೀಂದ್ರ ಶ್ರೀಮಚ್ಚರಣರು ರಾಯರ ಎಲ್ಲ ಗ್ರಂಥಗಳ ವರ್ಣನೆಯನ್ನು ಒಂದೊಂದು ಶ್ಲೋಕಗಳಲ್ಲಿ ಮಾಡ್ತಾ ಆ ಪರಂಪರೆಯಲ್ಲಿ ಬಂದಂಥ ಅನೇಕ ಜ್ಞಾನಿಗಳು ಮತ್ತು ವ್ಯಾಸರಾಜರು, ವಿಜೇಂದ್ರರು ಇವರದೆಲ್ಲ ಸ್ತೋತ್ರವನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ನಿಂತು ಗುರುಗುಣಸ್ತವನವನ್ನು ವಾದೀಂದ್ರ ತೀರ್ಥರು ರಚನೆ ಮಾಡಿದರೆ ಬೃಂದಾವನವೇ ಅಲಗಾಡ್ತಂತೆ. ರಾಯರ ಬೃಂದಾವನವೇ. ನಾವೆಲ್ಲ ಒಂದು ಕಥೆ ಕೇಳಿದ್ದೀವಿ. ರಾಘವೇಂದ್ರ ಸ್ವಾಮಿಗಳ ಆಪ್ತ ಶಿಷ್ಯರು, ಸ್ನೇಹಿತರು ಹೌದು, ಶಿಷ್ಯರು ಹೌದು, ಅಪ್ಪಣಾಚಾರ್ಯರು. ರಾಯರು ಬೃಂದಾವನ ಪ್ರವೇಶ ಮಾಡಿದ್ರು ಅಂದ ತಕ್ಷಣ ಅವ್ರು ನೋಡಲಿಕ್ಕಾಗಲಿಲ್ವೇ ಅಂಥೇಳಿ ಅವರ ಗುಣವನ್ನು ಗಾನ ಮಾಡ್ತಾ ಶ್ರೀಪೂರ್ಣಬೋಧ ಗುರುತೀರ್ಥ
ಪಯೋಬ್ಧಿಪಾರ ಅಂತ ಹೇಳಿಕೊಂಡು ಅವರ ಗ್ರಾಮದಿಂದ ಮಂತ್ರಾಲಯಕ್ಕೆ ಬರೋಟದ ವೃಂದಾವನ ಎಲ್ಲ ಮುಗಿದಿತ್ತು. ಅವರ ದಿವ್ಯ ವೃಂದಾವನವನ್ನು ನೋಡ್ತಾ ಇರುವಾಗ ಅವರಿಗೆ ಕಡೇ ಶಬ್ದ ಕೀರ್ತಿರ್ ದಿಗ್ವಿದಿತಾದ್ ವಿಭೂತಿ ರತುಲಾ ಅಂತಂದ್ರಷ್ಟೇ. ಮುಂದೆ ಮಾತೇ ನಿಂತೋಯ್ತು. ಮಾತು ನಿಂತೋಯ್ತು ಅಂದರೆ ಕಂಠ ಬಿಗಿದು ಬಂತು. ಇಂಥವನ್ನು ಮತ್ತೆ ನೋಡಲಿಕ್ಕೆ ಆಗೋಲ್ವೇ ಅಂತ ಕಂಠ ಬಿಗಿದು ಬಂದಾಗ ಆ ಸ್ತೋತ್ರ ಪರಿಪೂರ್ಣ ಆಗಿರಲಿಲ್ಲ. ಆದರೆ ಬೃಂದಾವನ ಪ್ರವೇಶ ಮಾಡಿ ಆದಮೇಲೆ ಬೃಂದಾವನದ ಒಳಗಿನಿಂದಲೇ ರಾಯರು ಅವರು ಆ ಸ್ತೋತ್ರವನ್ನು ಪರಿಪೂರ್ಣ ಮಾಡಿದ್ದಾರೆ. ಸಾಕ್ಷಿ ಹಯಾಸ್ಯ ಅತ್ರ ಹಿ ಸಾಕ್ಷಿ ಹಯಾಸ್ಯೋತ್ರ ಹಿ. ನೀವೇನೇನು ಈ ಸ್ತೋತ್ರದಲ್ಲಿ ಫಲವನ್ನು ಹೇಳಿದ್ದೀರಿ, ಏನೇ ಎಲ್ಲ ಹೇಳಿದ್ದೀರಿ, ಇದಕ್ಕೆಲ್ಲ ಹಯಾಸ್ಯ ಅತ್ರ ಸಾಕ್ಷಿ. ಹೈಗ್ರೀವ ರೂಪಿ ಪರಮಾತ್ಮನೇ ಇದಕ್ಕೆ ಸಾಕ್ಷಿ. ಈ ದೇವರಾಣೆ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಹೈಗ್ರೀವ ದೇವರೇ ಇದಕ್ಕೆ ಸಾಕ್ಷಿಯಾಗಿರ್ತಾನೆ, ಅವನೇ ನಡೆಸ್ಕೊಡ್ತಾನೆ. ಹೇಗೆ ಅಪ್ಪಣ್ಣಾಚಾರ್ಯರ ಸ್ತೋತ್ರಕ್ಕೆ ಮೆಚ್ಚಿ ಗುರುಗಳು ತಮ್ಮ ಆಜ್ಞೆಯನ್ನು 8 ಅಕ್ಷರದಲ್ಲಿ ಕೊಟ್ಟರೋ, ಇವರಿಗೆ ಆ ಬೃಂದಾವನವೇ ಅಲಗಾಡಿದೆಯಂತೆ. ಇದು ಐತಿಹ್ಯ ಮಠದ ಪರಂಪರೆಯಲ್ಲಿ ಹೇಳಿಕೊಂಡು ಬರುವಂಥದ್ದು. ಅಂತಹ ಅದ್ಭುತವಾದ ಕಾವ್ಯ ಗುರುಗುಣ ಸ್ತವನವನ್ನು ವಾದೀಂದ್ರ ಶ್ರೀಮಚ್ಚರಣರು ರಚನೆ ಮಾಡಿದ್ದಾರೆ. ಅದರೊಳಗೆ ಒಂದು ಶ್ಲೋಕ ವಾದೀಂದ್ರ ತೀರ್ಥರು, ಯಾಕೆ ರಾಯರನ್ನ ಇಷ್ಟು ಹಿಡ್ಕೊಂಡಿದ್ದೀರಿ? ಬೇಕಾದಷ್ಟು ಗ್ರಂಥಗಳ ಅಧ್ಯಯನ ಅಧ್ಯಾಪನ ಮಾಡಿ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗ್ಬೋದು. ರಾಯರು 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 ಅಂತ ರಾಯರ ಕೃತಿ ಅದನ್ನೇ ವರ್ಣನೆ ಮಾಡೋದ್ರೊಳಗೆ ಜೀವನ ಕಳೆದು ಬಿಟ್ಟಿದ್ದೀರಲ್ಲ, ಏನು ವಿಶೇಷ ರಾಯರದು? ಯಾಕೆ ಹಿಡಿದಿದ್ದೀರಿ ಅವರ ಪಾದ? ಯಾಕೆ ಅವರ ಗುಣವನ್ನು ಸ್ತವನ ಮಾಡ್ತಾ ಇದ್ದೀರಿ ಅಂದರೆ ಅವರೊಂದು ಮಾತು ಹೇಳ್ತಾರೆ. ಇದೆಲ್ಲ ಇವತ್ತು ಇಡೀ ಜಗತ್ತು ರಾಯರ ಕಾರುಣ್ಯಕ್ಕೆ, ರಾಯರ ಮಹಿಮೆಗೆ, ರಾಯರ ಅನುಗ್ರಹಕ್ಕೆ ಮಾರು ಹೋಗಿದೆ. ಇವತ್ತು ಯಾವುದೇ ಒಂದು ಮತದವರು ಮಾತ್ರ ರಾಯರಿಗೆ ನಮಸ್ಕಾರ ಮಾಡುವವರಲ್ಲ. ಮತ ಮೀರಿ ಮನುಜರ ಪಾಲಿನ ಗುರುವಾಗಿ ಬಂದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಕಾರಣ ವಾದೀಂದ್ರ ತೀರ್ಥರು ಅವರ ಕಾವ್ಯದಲ್ಲಿ ಹೇಳ್ತಾರೆ, ಜೀವನದಲ್ಲಿ ಒಬ್ಬ ಮನುಷ್ಯ ಈ ಬಂಧನದಿಂದ ಬಿಡುಗಡೆಯಾಗಿ ಮೋಕ್ಷಕ್ಕೆ ಹೋಗಬೇಕು. ಸಾಕಾಗಿದೆ ಹುಟ್ಟು ಸಾವು, ಈ ಚಕ್ರದಲ್ಲಿ ಸಿಲುಕಬಾರದು. ದುಃಖವೇ ಇಲ್ಲದ ಸ್ವರೂಪಭೂತವಾದ ಆನಂದ ರೂಪ ಮೋಕ್ಷವನ್ನು ಪಡಿಬೇಕು ಅಂತ ಬಯಸುವವರಿಗೆ 2 ದಾರಿ ಇದೆಯಂತೆ. ಯಾವುದದು? ಅದು ವಾದೀಂದ್ರ ತೀರ್ಥರು ವರ್ಣನೆ ಮಾಡುವಂಥದ್ದು ತಮ್ಮ ಗುರುಗುಣ ಸ್ತವನದಲ್ಲಿ. ಯೋಗೋ ಯಕರ್ಮನಾಮ ಕವಿಭಿರಭಿಹಿತೋ ಯಶ್ಚ ವಿಜ್ಞಾನ ಸಂಜ್ಞಾ ಶಕ್ತೋ ನಾ ಸಿದ್ಧಕಾಯ ತನುಮತಿರನಯೋ ತಾವದಾ ವರ್ಜನೇಹಂ ಯಶ್ಚೋಪಾಯೈರುಪೇಯ ಸ್ಥಿರಫಲವಿದಯೇ ದೈಶಿಕಸ್ಯ ಪ್ರಸಾದಾತ್ ತಸ್ಮೈ ತಸ್ಯಸ್ತು ವೀಯಂ ನಿಶಮಪಿ ಚರಿತಂ ರಾಘವೇಂದ್ರವ್ರತೀಂದೋ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಮುಮುಕ್ಷುಗಳಿಗೆ 2 ದಾರಿ ಇದೆ. ಒಂದು ಯೋಗದ ಮಾರ್ಗ, ಇನ್ನೊಂದು ಕರ್ಮದ ಮಾರ್ಗ. ಯೋಗೋ ಯಃ ಕರ್ಮನಾಮ ಕವಿಭಿರಭಿಹಿತ. ಜ್ಞಾನಿಗಳಿಂದ ಅಭಿಹಿತವಾದ ಮಾರ್ಗ 2, ಒಂದು ಯೋಗ ಮಾರ್ಗ, ಇನ್ನೊಂದು ಕರ್ಮ ಮಾರ್ಗ. ಯೋಗ ಅಂದರೆ ಜ್ಞಾನ ಮಾರ್ಗ. ಚೆನ್ನಾಗಿ ಅಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡಿ ಮಡುಗಟ್ಟಿದ ಜ್ಞಾನದ ಫಲವಾಗಿ ಜ್ಞಾನ ಪುರಸ್ಸರವಾಗಿ ಭಗವಂತನಲ್ಲಿ ಭಕ್ತಿ ಮಾಡಿ, ಭಕ್ತಿ ಮಾಡುವಾಗ ದೇವರನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥಗಳಲ್ಲಿ ವೈರಾಗ್ಯ ಬಂದಾಗ ವೈರಾಗ್ಯದ ಪ್ರಸಾದ ರೂಪವಾಗಿ ಭಗವಂತನನ್ನು ಹೃದಯದ ಒಳಗೆ ಕಾಣುವ ಸೌಭಾಗ್ಯ ಬರುತ್ತೆ. ಅಂತರಂಗದಲ್ಲಿ ದೇವರನ್ನು ಕಂಡ ಅಂತಾದರೆ ಅವನು ಉದ್ಧಾರ ಆಗ್ತಾನೆ. ಹಾಗಾಗಿ ದೇವರನ್ನು ಹೊಂದಲಿಕ್ಕೆ ಒಂದು ಮಾರ್ಗ ಯಾವುದದು? ಜ್ಞಾನದ ಮಾರ್ಗ. ಇನ್ನೊಂದು ಕರ್ಮಯೋಗ. ಕೃಷ್ಣ ಪರಮಾತ್ಮ 2 ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಒಂದು ಕರ್ಮಯೋಗ, ಜ್ಞಾನಯೋಗ. ಆದರೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ನಾವೆಲ್ಲ ಕರ್ಮಯೋಗಕ್ಕೂ ಅನ್ಫಿಟ್ಟು, ಜ್ಞಾನಯೋಗಕ್ಕೂ ಅನ್ಫಿಟ್ಟು. ಯಾಕಂದರೆ ಜ್ಞಾನಕ್ಕೆ ತಲೆ ಸರಿಗಿಲ್ಲ. ಅಂದರೆ ಆ ಜ್ಞಾನ ತಲೆ ಒಳಗೆ ನಿಲ್ಲಲ್ಲ, ತುಂಬ ಕಷ್ಟ. ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಅದು ವಿಜ್ಞಾನ ಅಂತ ಕರೀತಾರೆ. ದೇವರ ಬಗ್ಗೆ ತಿಳ್ಕೊಳ್ಳೋದು ಏನದು? ವಿಜ್ಞಾನ.
ವಿಜ್ಞಾನೋ ದರ್ಕ ತರ್ಕ ಪ್ರತಿಪದ ಮಧುರೋ. ಅದು ಜೈತೀರ್ಥರನ್ನು ವರ್ಣನೆ ಮಾಡುವಾಗ ವಾದೀಂದ್ರ ತೀರ್ಥರ ಹೇಳುವ ಮಾತು. ವಿಜ್ಞಾನೋ ಅದು ತುಂಬ ತರ್ಕದಿಂದ ಕೂಡಿರ್ತಕ್ಕಂಥದ್ದು. ಯಾರಿಗೆ ನ್ಯಾಯ, ವೇದಾಂತ, ಮೀಮಾಂಸಾ, ತರ್ಕ ಇವೆಲ್ಲ ಗೊತ್ತಿಲ್ಲ, ಸುಮ್ಮನೆ ಹರಿಸರ್ವೋತ್ತಮ ಐಜೀವೋತ್ತಮ ಅಂತೀರಿ, ಅದು ಪ್ರಯೋಜನ ಇಲ್ಲ. ಅದು ಇದೆಲ್ಲ ಅಧ್ಯಯನ ಮಾಡಿ ಆ ಭಗವಂತನ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ತುಂಬ ತೀಕ್ಷ್ಣವಾದ ಮತಿ ಬೇಕು. ನಮಗೆ ಮತ ಚೆನ್ನಾಗಿ ಸಿಕ್ಕಿದೆ, ಒಳ್ಳೆ ಮತದಲ್ಲಿ ಬಂದಿದ್ದೀವಿ, ಆದರೆ ಒಳ್ಳೆ ಮತಿ ಇಲ್ಲ. ಆದರೆ ದೇವರನ್ನು ಹೊಂದಬೇಕಾದ್ರೆ ಒಳ್ಳೆ ಬುದ್ಧಿ ಇದ್ದರೆ ಮಾತ್ರ ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದು ಭಗವಂತನನ್ನು ಹೊಂದಬಹುದು. ಆದರೆ ಜ್ಞಾನಕ್ಕೆ ಬುದ್ಧಿ ಇಲ್ಲ, ಅಷ್ಟು ತಲೆ ಇಲ್ಲ ನಮಗೆ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ರಾಯರ ಪರಿಮಳ, ಜೈತೀರ್ಥರ ಶ್ರೀಮನ್ ನ್ಯಾಯಸುಧ ಅದೆಲ್ಲ ಅಷ್ಟು ಸುಲಭಕ್ಕೆ ಒಂದೇ ಜನ್ಮಕ್ಕೆ ಅರ್ಥ ಮಾಡ್ಕೊಳ್ತೀವಿ, ಎಲ್ಲ ಬಂತು ಅನ್ನೋ ಹಂಗಿಲ್ಲ. ಹಾಗಾಗಿ ಅದಕ್ಕೆ ಅನ್ಫಿಟ್. ಈ ಮಾರ್ಗದಲ್ಲಿ ಬರ್ತೀರಾ, ಇಲ್ಲಿ ಇಲ್ಲ. ಹೋಗಲಿ ಕರ್ಮ, ಅದಕ್ಕೂ ಅನ್ಫಿಟ್ಟೆ. ಯಾಕಂದರೆ ಅಸಿದ್ಧ ಕಾಯ. ಕಾಯ ಅಂದರೆ ದೇಹ. ಕರ್ಮಕ್ಕೆ ಬಾಡಿ ರೆಡಿ ಇಲ್ಲ, ಪಾಠಕ್ಕೆ ತಲೆ ರೆಡಿ ಇಲ್ಲ, ಕರ್ಮಕ್ಕೆ ಬಾಡಿ ರೆಡಿ ಇಲ್ಲ. ಏನು ಕರ್ಮ ಇಲ್ಲ? ಒಳ್ಳೆ ವಿಷ್ಣು ಪಂಚಕ ಮಾಡ್ತೀವಿ, ಭೀಷ್ಮ ಪಂಚಕ ಮಾಡ್ತೀವಿ, ಎದ್ರ ವ್ರತ ಕೂತ್ರ ವ್ರತ ಮಾಡ್ತೀವ? ಇಲ್ಲ, ಅದೂ ಆಗಲ್ಲ. ಒಂದು ಏಕಾದಶಿ ಮಾಡೋದೇ 7-11 ಗೋಳು. ಪಂಚಾಂಗ ಬಂದ ತಕ್ಷಣ ರೆಡ್ಡಿಂಕಲ್ಲಿ ಅಂಡರ್ಲೈನ್ ಆಗೋದೇ ಏಕಾದಶಿ. ಅದರೊಳಗೆ 2 ಏಕಾದಶಿ ಇದ್ದರೆ ಹೊಡೆದು ಹಾಕ್ತಾರೆ, ಒಂದು ನಮಗೆ, ಇನ್ನೊಂದು ನಮ್ಮ ಸ್ವಾಮಿಗಳಿಗೆ ಅಂತ. ಹಿಂಗೆ ಮಾಡುವ ಕಥೆ ಇರುವಾಗ ನಾವು ಏನು ವ್ರತ ಮಾಡ್ತೀವಿ? ಸಕಲ ವ್ರತಗಳು ಏಕಾದಶಿಯೇ ಹಿಂದೆ. ಈಗ ಏಕಾದಶಿ ಒಂದು ಮಾಡಿಬಿಟ್ರೆ ಎಷ್ಟೋ ಪುಣ್ಯ ಬಂದುಬಿಡುತ್ತೆ. ಹಿಂದೆಲ್ಲ ಎಂಥ ವ್ರತಗಳು ನಿಮಗೆ ಆಶ್ಚರ್ಯ ಆಗುತ್ತೆ. ಒಂದು ವ್ರತ ಇದೆ, ಅದು ಒಂದಿನ ಗೋವಿನ ವ್ರತ. ಅದು ಗೋವಿನ ಜೊತೆಗೆ ಇದ್ದು ಬಿಡಬೇಕಂತ. ಅದು ಬೆಳಗಾಗಿ ಎದ್ದೇಳಬೇಕು, ಸ್ನಾನ ಸಂಧ್ಯಾವನ್ನು ಮುಗಿಸ್ಕೊಂಡು ಗೋವಿನಿಂದೆ ಹೋಗಬೇಕು. ಆ ಗೋವು ಎಲ್ಲಿ ನಿಲ್ಲುತ್ತೋ ಅಲ್ಲಿ ನಿಲ್ಲಬೇಕು, ಎಲ್ಲಿ ಕೊಡುತ್ತೋ ಅಲ್ಲಿ ಕೂಡಬೇಕು. ಹಾಗೆ ಇಡೀ ಒಂದು ದಿನ ಇರಬೇಕಂತ ಆ ಗೋವ್ರತ ಅಂತ ಅದು. ಆಮೇಲೆ ಇನ್ನು ಕೆಲವರು ಅದಕ್ಕೆ ಈ ನವಣೆ ಅಕ್ಕಿಯನ್ನು ತಿನ್ನಿಸಿ ಅದು ಸೆಗಣಿಯನ್ನು ಹಾಕಿದಾಗ ಅದರೊಳಗೆ ಅದು ತಿಂದು ಅರಗಿಸ್ಕೊಳ್ಳದೆ ವಾಪಸ್ ಬಂದದ್ದನ್ನು ಹೆಕ್ಕಿ ತಿನ್ನುವಂಥದ್ದು. ಆಮೇಲೆ ಕೃಚ್ಛ್ರ ಅಂತ ಒಂದು ವ್ರತ ಇದೆ, ಚಾಂದ್ರಾಯಣ ಅಂತಿದೆ. ಅದು ದಿನ ಶುಕ್ಲ ಪಕ್ಷದಲ್ಲಿ ತುತ್ತನ್ನು ಹೆಚ್ಚಿಸ್ಕೊಂಡು ಕೃಷ್ಣ ಪಕ್ಷದಲ್ಲಿ ತುತ್ತನ್ನು ಕಡಿಮೆ ಮಾಡುವಂಥ ವ್ರತ. ಧಾರಣೆ ಪಾರಣೆ, ಒಂದಿನ ಧಾರಣೆ ಊಟದ್ದು, ಇನ್ನೊಂದು ದಿನ ಪಾರಣೆ. ಅಂದರೆ ಬಿಡೋದು ಹಿಡಿಯೋದು, ಬಿಡೋದು ಹಿಡಿಯೋದು. ಬೇಕಾದ್ರೆ ಹಿಡಿಯೋದು ಮಾಡ್ಬೋದು, ಬಿಡೋದು ಕಷ್ಟ. ಊಟ ಹಿಡಿಯೋದು ಮಾಡ್ಬೋದು, ಊಟ ಬಿಡೋದು ಅದು ನಮಗೆ ಸಾಧ್ಯವೇ ಇಲ್ಲ. ಹೀಗೆ ಬೇಕಾದಷ್ಟು ವ್ರತಗಳು ಹೇಳಿಬಿಟ್ಟಿದ್ದಾರೆ. ಆದರೆ ಯಾವ ಹಿಂದಿನವರೆಲ್ಲ ಎಲ್ಲ ವ್ರತ, ನಮ್ಮ ಹಿಂದಿನವರೆಲ್ಲ ವ್ರತಗಳನ್ನು ಮಾಡಿ ನಮ್ಮನ್ನು ಹರಿಸಿದ್ದಕ್ಕೆ ಇವತ್ತು ನಾವೇನೋ ಓಡಾಡ್ಕೊಂಡಿದ್ದೀವಿ. ನಮ್ಮದು ಏನು ಇಲ್ಲೇ ಇಲ್ಲ ಅಕೌಂಟ್ ಹಿಂದಿನವ್ರು. ಹೀಗಾಗಿ ಜ್ಞಾನಕ್ಕೂ ನಾವು ಅನ್ಫಿಟ್ಟು. ಜ್ಞಾನಕ್ಕೆ ತಲೆ ಸರಿಗಿರಲ್ಲ, ಕರ್ಮಕ್ಕೆ ದೇಹ ಸರಿಗಿರಲ್ಲ. ಯೋಗೋ ಯ ಕರ್ಮನಾಮ ಕವಿಭಿರಭಿಹಿತೋ ಯಶ್ಚ ವಿಜ್ಞಾನ ಸಿಂಹ ಶಕ್ತೋ ನಾ ಸಿದ್ಧಕಾಯ. ಎರಡಕ್ಕೂ ಇಲ್ಲ. ಎರಡಕ್ಕೂ ನೀವು ಅನ್ಫಿಟ್ ಆದರೆ ಸ್ಥಿರ ಫಲವಿದಯೇ. ಸ್ಥಿರವಾದ ಫಲ ಯಾವುದದು? ಮೋಕ್ಷ. ಅದನ್ನು ಹೊಂದಬೇಕಾದ್ರೆ ಏನು ಮಾಡಬೇಕು? ಬೇರೆ ದಾರಿ ಇಲ್ಲ. ಅದಕ್ಕೆ ಗುರುಗಳ ಪಾದ ಹಿಡಿದಿದ್ದೇವೆ. ರಾಯರ ಪಾದ ಯಾಕೆ ಹಿಡಿದಿದ್ದೇನೆ ಅಂದರೆ ದೈಶಿಕಸ್ಯ ಪ್ರಸಾದ. ಈ ಗುರುಗಳ ಅನುಗ್ರಹ ಆಯಿತು ಅಂದರೆ ನೀವು ಯಾವ್ಯಾವುದಕ್ಕೆ ಅನ್ಫಿಟ್ ಅಂತೀರಿ ಅದನ್ನೆಲ್ಲ ಫಿಟ್ ಮಾಡಿಸ್ಬಿಡ್ತಾರೆ. ನಮ್ಮ ಗುರುಗಳ ಮಹಿಮಾ ಎಂಥದ್ದು ಅಂದರೆ, ನೀವು ಬುದ್ಧಿಯಿಂದ ನನಗೆ ಬುದ್ಧಿ ಇಲ್ಲ ಅಂದರೆ ಬುದ್ಧಿ ಕೊಡ್ತಾರೆ, ಅಧ್ಯಯನ ಮಾಡಲಿಕ್ಕೆ ಬುದ್ಧಿ ಕೊಡ್ತಾರೆ. ಇಲ್ಲ ವ್ರತಕ್ಕೆ ನನಗೆ ದೇಹದಲ್ಲಿ ಶಕ್ತಿ ಇಲ್ಲ, ಅದು ಕೊಡ್ತಾರೆ. ಅಪ್ಪಣ್ಣಾಚಾರ್ಯರು ಅವ್ರು ಏನೇನು ಕೊಡ್ತಾರೆ, ನಾವು ಏನೇನು ಕೇಳ್ಬೋದು ಎಲ್ಲ ಒಂದು ಪಟ್ಟಿ ಮಾಡಿಕೊಟ್ಬಿಟ್ಟಿದ್ದಾನೆ. ಇವೆಲ್ಲ ಹುಡ್ಕೊಂಡು ಪಟ್ಟಿ ಗಿಟ್ಟಿ ಮಾಡ್ಕೊಳ್ಬೇಕಾದ್ದಿಲ್ಲ. ರಾಯರ ಮುಂದೆ ನಿಂತಾಗ ರಾಯರ ಹತ್ರ ನಮಗೆ ಏನು ಸಿಗಬಹುದು, ನಾವು ರಾಯರನ್ನ ಏನು ಕೇಳಬೇಕು? ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾಸನವ್ಯಾದ್ ಗುರುರಾಘವೇಂದ್ರ. ಅಲ್ಲಿ ಒಂದು ಶಬ್ದ ಅಪ್ಪಣ್ಣಾಚಾರ್ಯರು ಪರಿಶುದ್ಧ ಅಂತ ಹಾಕಿದ್ದಾರೆ. ಅದು ಎಲ್ಲ ತಕ್ಕೂ ಹಾಕ್ಕೋಬೇಕು. ಸಂತಾನ ಅದು ಪರಿಶುದ್ಧ ಸಂತಾನ, ಪರಿಶುದ್ಧ ಭಕ್ತಿ,
ಪರಿಶುದ್ಧ ವಿಜ್ಞಾನ, ಪರಿಶುದ್ಧ ವಾಕ್ಪಾಟವ, ಎಲ್ಲ ಪರಿಶುದ್ಧವಾದ. ರಾಯರ ಹತ್ರ ಹೋದರೆ ಎಲ್ಲ ಪರಿಶುದ್ಧವೇ. ಇನ್ಯಾರೋ ಕೆಲಸಕ್ಕೆ ಬಾರದ ಸನ್ಯಾಸಿಗಳ ಹತ್ರ ಹೋದರೆ ಅವ್ಯಾವ ಪರಿಶುದ್ಧ ಇರಲ್ಲ. ಆದರೆ ನಮ್ಮ ಗುರುಗಳ ಹತ್ರ ಬಂದ್ರಿ ಪರಿಶುದ್ಧವಾದ ಜ್ಞಾನ, ಪರಿಶುದ್ಧವಾದ ದೇಹ ಪಾಠವ. ನಿಮಗೆ ಯಾವುದಕ್ಕೆ ನೀವು ಅನ್ಫಿಟ್ ಅಂದ್ಕೊಂಡಿದ್ರಿ ಅದನ್ನು ಫಿಟ್ ಮಾಡಿಸ್ತಾರೆ ನೋಡಿ. ಈಗ ರಾಯರ ಆರಾಧನೆ ಬಂದುಬಿಟ್ರೆ ಸಾಕು, ಈ ಶ್ಲೋಕದ ಅರ್ಥ ನಮಗೆ ಚೆನ್ನಾಗಾಗತ್ತೆ. ರಾಯರ ಆರಾಧನೆ ಬರಬೇಕಾದ್ರೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ರಾಯರ ಬೃಂದಾವನ ಪ್ರವೇಶ ಮಾಡಿತು. ಯಾರ ಆರಾಧನೆಗೂ ನುಗ್ಗಲಾರದಷ್ಟು ಜನ ಯಾರ ಆರಾಧನೆಗೆ ಬರ್ತಾರೆ? ರಾಯರ ಆರಾಧನೆಗೆ ಬರ್ತಾರೆ. ರಾಯರು ಯೋಚನೆ ಮಾಡ್ತಾರೆ, ನನ್ನ ಆರಾಧನೆಗೆ ಬರ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ? ಏನೂ ಮಾಡದೇ ಇದ್ದವರು ನನ್ನ ಆರಾಧನೆಯಲ್ಲಿ ಊಟ ಮಾಡುವ ಹಾಗಿಲ್ಲ. ಹಾಗಾದರೆ ಏನಾದ್ರು ಮಾಡಬೇಕು, ಕರ್ಮ ಜ್ಞಾನ ಎಲ್ಲ ಪಡೆದಿರಬೇಕು ನನ್ನ ಹತ್ರ ಬರಬೇಕಾದ್ರೆ ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತು. ನಾವೇನು ಮಾಡಿರಲ್ಲ, ನಾವೇನು ಅನ್ಫಿಟ್ ಅಂತ. ಮಠದೊಳಗೆ ಬರಲಿಕ್ಕೆ ಅನ್ಫಿಟ್ ಗೊತ್ತು. ಅದಕ್ಕೆ ಅವ್ರು ಹೇಗೆ ಫಿಟ್ ಮಾಡ್ತಾರೆ ಅಂದರೆ ನೋಡಿ, ಈ ರಾಯರ ಆರಾಧನೆ ಬರುವ ಮಾಸ ಯಾವುದು? ಶ್ರಾವಣ. ಅದಕ್ಕೆ ಮುಂಚೆ ಬರೋದು ಯಾವುದು? ಆಷಾಢ. ಆಷಾಢ ಮಾಸದಲ್ಲಿ ಯಾರೂ ಉಪವಾಸ ಮಾಡದೇ ಇದ್ದವರು ದೊಡ್ಡ ಏಕಾದಶಿ ಅಂತ ಒಂದು ಮಾಡಿಸ್ಬಿಡ್ತಾರೆ, ಒಂದು ಉಪವಾಸ ಮಾಡಿಸ್ಬಿಡ್ತಾರೆ. ಆ ಉಪವಾಸ ಮಾಡಿಸಿದ್ದಷ್ಟೇ ಅಲ್ಲ, ಅವತ್ತು ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಏನಂದರೆ ಮುದ್ರಾಧಾರಣೆ. ಎಲ್ಲೆಲ್ಲಿ ಹೋಗಿರ್ತೀರೋ, ಏನೇನು ಮಾಡಿರ್ತಾರೋ, ಇಲ್ಲೊಂದು ಮುದ್ರಾಧಾರಣೆ ಹಾಕ್ಸ್ಕೊಳ್ಳಿ ಅಂತ ಒಂದು ಮುದ್ರಾಧಾರಣೆನೂ ಆಗಿಬಿಡುತ್ತೆ. ಒಂದು ಪವಿತ್ರ ಆಗತ್ತೆ ದೇಹ. ಅದಾಗಿ ಬರುವ ಮಾರನೇ ದಿನ ದ್ವಾದಶಿ. ಅವತ್ತೇನೆಂದರೆ ಪಂಚಗವ್ಯ ದ್ವಾದಶಿ. ಸರಿ, ಒಂದು ಬಾಟ್ಲು ಪಂಚಗವ್ಯ, ಬಾಟ್ಲು ಅಂದ ತಕ್ಷಣ ಹಿಂದೆಲ್ಲ ಹೋಗ್ಬಿಟ್ರೆ ಪಂಚಗವ್ಯ, ಒಂದು ಸ್ವಲ್ಪ ಪಂಚಗವ್ಯ ತೊಗೊಳ್ಬಿಡಿ ಅಂತಾರೆ. ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ಯಗ್ನಿರಿವೇಂದನಂ. ನಿಮಗೇನಾಯಿತು? ಎಲ್ಲ ಪಾಪಗಳ ಪ್ರಾಯಶ್ಚಿತ್ತ ರೂಪ ಏಕಾದಶ ಇಂದ್ರಿಯಗಳಿಂದ ಮಾಡಿದ ಎಲ್ಲ ಪಾಪಗಳ ಪ್ರಾಯಶ್ಚಿತ್ತಾರ್ಥವಾಗಿ ಏಕಾದಶಿ ದಿನ ಉಪವಾಸ ಮಾಡಿಸಿದ್ರು. ದೇಹ ಉಪವಾಸ ಮಾಡಿದ ಮಾತ್ರಕ್ಕೆ ಪವಿತ್ರ ಆಗೋಲ್ಲ. ಪವಿತ್ರಂತೆ ವಿತಾತಂ ಬ್ರಹ್ಮಣಸ್ಪತೆ ಅನ್ನುವ ಮಂತ್ರ ಸುದರ್ಶನ ಮಹಾಜ್ವಾಲ ಅಂತ ಹೇಳ್ತಾ ಆ ಪವಿತ್ರ ವಾಚಿಯಾದ ಶಂಖಚಕ್ರವನ್ನು ದೇಹಕ್ಕೆ ಧಾರಣೆ ಮಾಡಿಸಿ ಮತ್ತು ಪವಿತ್ರ ಮಾಡಿದ್ರು. ಅಟ್ ಸಾಲದು ಅಂತ ಇನ್ನೆಲ್ಲರೂ ಸೈಡಲ್ಲಿ ಮೂಳೆಗಿಳಲ್ಲಿ ಪಾಪ ಉಳಿದಿದ್ರೆ ಒಂದು ತೊಟ್ಟು ಹಾಕ್ಕೊಳ್ಳಿ ಅಂತ ಹೇಳಿ ಕೊಟ್ಟದ್ದು ಯಾವುದದು? ಯತ್ವಗಸ್ತಿಗತಂಬ. ಒಟ್ಟು ಇವಾಗೇನಾಯಿತು? ನಿಮ್ಮ ದೇಹ ಇದು ಮತ್ತೆ ಪವಿತ್ರ ಆಯಿತು. ಇಷ್ಟಾದರೆ ಸಾಲದು. ಪವಿತ್ರ ಆದ ದೇಹದಲ್ಲಿ ಪಾತ್ರೆ ಎಲ್ಲ ತೊಳೆದು ಅದರೊಳಗೆ ಹಾಲು ಹಾಕಿಸ್ಕೊಳ್ಬೇಕು. ಪಾತ್ರೆ ತೊಳೆದೇ ಹಾಲು ಹಾಕ್ಸ್ಕೊಂಡ್ಬಿಟ್ರೆ ಅದು ಏನೂ ಮಾಡಲಿಕ್ಕೆ ಬರಲ್ಲ. ಹಾಗಾದರೆ ಪಾತ್ರೆ 3 ರೀತಿಯಲ್ಲಿ ತೊಳೆಯುವ ಕಾರ್ಯಕ್ರಮದ 3 ತೊಳ್ಕೊಬೇಕಿರೋದು: ಕಾಯ, ವಾಚ, ಮನಸ್ಸ. ಅದಕ್ಕೆ 3 ಪ್ರಕ್ರಿಯೆ ಮಾಡಿ. ಕಾಯಕ್ಕಾಗಿ ಅದು ಉಪವಾಸ, ಮಾತು, ವಾಚ ಮತ್ತು ಮನಸ್ಸು ಇದಕ್ಕಾಗಿ ಏನು ಯತ್ವಗಸ್ತಿಗತ ಪಂಚಗವ್ಯ ಮತ್ತು ಮುದ್ರೆ, ಈ 3 ಪವಿತ್ರ ಮಾಡಿದ್ರು. ಇಷ್ಟಾದರೆ ಅವರು ಖುಷಿ ಆಗಲ್ಲ. ಮತ್ತು ಅವರೇನು ಮಾಡ್ತಾರೆ ಅಂದರೆ, ಆರಾಧನೆಗೆ ಮುಂಚೆ, ಆರಾಧನೆ ಬರೋದು ಕೃಷ್ಣ ಪಕ್ಷ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ 2 ದಿನ. ಋಗ್ವೇದಿಗಳಿಗೆ ಶ್ರವಣ ನಕ್ಷತ್ರ, ಯಜುರ್ವೇದಿಗಳಿಗೆ ಹುಣ್ಣಿಮೆ ದಿನ ಉಪಕರ್ಮ. ಉಪಕರ್ಮ ಮಾಡಿ ತರ್ಪಣ ಕೊಡದೇ ಇದ್ದವ್ರ ಕೈಲೆಲ್ಲ ತರ್ಪಣ ಕೊಡಿಸ್ಬಿಡ್ತಾರೆ. ದೇವ, ಋಷಿ, ಆಚಾರ್ಯ, ಪಿತೃ, ಯಮ ಎಲ್ಲರಿಗೆ ತರ್ಪಣ. ಬ್ರಹ್ಮಯಜ್ಞ ಮಾಡಿಸ್ತಾರೆ. ಬ್ರಹ್ಮಯಜ್ಞ ಸುಮ್ಮನೆ ಆಗಲ್ಲ, ಅದ್ರಲ್ಲಿ ಋಗ್ವೇದ ಪಾರಾಯಣ ಆಗಬೇಕು, ಯಜುರ್ವೇದ 4 ವೇದ ಪಾರಾಯಣ, ಶಿಕ್ಷಾ ಪಾರಾಯಣ, ವ್ಯಾಕರಣ ಪಾರಾಯಣ, ಬ್ರಹ್ಮಸೂತ್ರ ಪಾರಾಯಣ ಎಲ್ಲ ಪಾರಾಯಣ ಮಾಡಿಸ್ತಾರೆ. ನೀವು ಮಠಕ್ಕೆ ಹೋದರೆ ಮನೇಲೇ ಜಾನುವಾರ ಹಾಕ್ಕೊಂಡ್ರೆ ಅಥವಾ ಕಲರ್ ಆಗಿರೋ ಜಾನುವಾರ ತಂದುಕೊಟ್ಬಿಡಿ ಅಂತ ಅದನ್ನೇ ಹಾಕ್ಕೊಂಡ್ಬಿಟ್ರೆ ಅವ್ರಿಗೆಲ್ಲ ಇಲ್ಲ. ಅಲ್ಲಿ ರಾಯರ ಹತ್ರ ಹೋಗಬೇಕು. ಹೋದರೆ ಇದೆಲ್ಲ ಆಗುತ್ತೆ. ಸಂಧ್ಯಾವನೆ ಮಾಡದೇ ಇದ್ದವ್ರ ಕೈಲಿ ಸಂಧ್ಯಾವನೆ ಆಗುತ್ತೆ. ಎಲ್ಲೆಲ್ಲಿ ಹೋಗಿ ಬಂದಿರ್ತೀವೋ ಅಂಥೇಳಿ ಜನಿವಾರ ಚೇಂಜ್ ಆಗುತ್ತೆ. ಜನ್ಮದಲ್ಲಿ ದಾನ ಮಾಡದೇ ಇದ್ದವ್ರ ಕೈಲೂ ಒಂದು ಸತಿ ವೈಷ್ಣವತ್ವಕ್ಕೋಸ್ಕರವಾಗಿ ಗೋಪಿಚನ್ನ ಜನಿವಾರ ದಾನ ಮಾಡಿಸ್ತಾರೆ. ಆಮೇಲೆ ಋಷಿಗಳ ಋಣ ನಮ್ಗೆ ತುಂಬ ಇದೆ. ಜ್ಞಾನಕ್ಕೆ ಬೇಕಂದ್ರೆ ಋಷಿಗಳು ಪೂಜೆ ಆಗಬೇಕು. ಋಷಿಗಳಿಗೆಲ್ಲ ಋಷಿಗಳು ಗುರುತ ಮಮ ಗುರುಂ ದೇವದೇವಂ ನಮಾಮಿ ಅಂಥೇಳಿ ವೇದವ್ಯಾಸ ದೇವರ ಪೂಜೆ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಸತ್ವಗುಣ ವೃದ್ಧಿ ಆಗಲಿ ಅಂತ ಸತ್ವದ ಹಿಟ್ಟಿನ ಪ್ರಾಶನ ಆಗುತ್ತೆ. ಇಷ್ಟೆಲ್ಲ ಮಾಡಿಸಿ ನಿಮ್ಮನ್ನು ರೆಡಿ ಮಾಡಿ, ಆಯ್ತೇನಪ್ಪ, ಹುಣ್ಣಿಮೆ ಆಯಿತಾ, ಶ್ರಾವಣ ಆಯಿತಾ, ಎಲ್ಲ ಮುಗೀತಾ, ಹಾಗಾದ್ರೆ ನಾಳೆ ಎದ್ದು ಸ್ನಾನ ಸಂಧ್ಯಾವನ್ನು ಕರೆಕ್ಟಾಗಿ ಮಾಡಿಕೊಂಡು 2ನೇ ದಿನ ಕೃಷ್ಣ ಪಕ್ಷ ದ್ವಿತೀಯ ದಿವಸ ನಮ್ಮಲ್ಲಿಗೆ ಬಾ ಅಂತ ಕರೀತಾರೆ. ಅವ್ರ ಹತ್ರ ಹೋಗಬೇಕಾದ್ರೆ ಇಷ್ಟು ಸಂಸ್ಕಾರವನ್ನು ಮಾಡಿಬಿಡ್ತಾರೆ. ಅದಕ್ಕೆ ದೈಶಿಕಸ್ಯ ಪ್ರಸಾದಾತ್, ಇಂಥ ಗುರುಗಳ ಪಾದವನ್ನು ಅದಕ್ಕೋಸ್ಕರ ಹಿಡಿದಿದ್ದೇನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅವರ ಗ್ರಂಥಗಳು ಏನೆಲ್ಲ ರಾಘವೇಂದ್ರ ಸ್ವಾಮಿಗಳು 50ಕ್ಕೂ ಮಿಕ್ಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ ಎಲ್ಲ ಗ್ರಂಥಗಳ ಸಂಕ್ಷೇಪವಾದ ಒಂದು ವಿವರಣೆಯನ್ನು ಒಂದೊಂದು ಶ್ಲೋಕದಲ್ಲಿ ವಾದೀಂದ್ರ ತೀರ್ಥರು ಕೊಟ್ಟಿರ್ತಕ್ಕಂಥದ್ದು.
ಅಂತ ವಾದೀಂದ್ರ ತೀರ್ಥರನ್ನು ಕೊಂಡಾಡ್ತಾ ಒಂದಾರು ಜನ ಸಂದೋಹ ಮಂದಾರ ತರಸನ್ನಿಭಂ ತರುಸನ್ನಿಭಂ ವೃಂದಾರಕ ಗುರುಪ್ರಖ್ಯಂ ಒಂದೇ ವಾದೀಂದ್ರ ದೇಶಿಕಂ ಅಂತ ಅವರನ್ನು ಕೊಂಡಾಡ್ತಾ ಇದ್ದಾರೆ. ಅಂಥ ಮಹಾನುಭಾವರ ದಿವ್ಯವಾದ ಸ್ಮರಣೆ ಮಾಡಬೇಕಾದಂತಹ ದಿನ ಅಂತ ಇವತ್ತು ತಿಳಿಸ್ತಾ, ಆವಾಗಲೇ ಪ್ರಕೃತ ಅವಧೂತ ಯದು ಮಹಾರಾಜನಿಗೆ ತನ್ನ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಅದರಲ್ಲಿ 22ನೇ ಗುರು ಗೃಹಾರಂಭೋ ಹಿ ದುಃಖಾಯ ವಿಫಲಶ್ಚಾಧ್ರುವಾತ್ಮನಃ ಸರ್ಪಃ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇಧತೆ. ನನಗೆ 22ನೇ ಗುರು ಸರ್ಪ ಅಂತ. ಹಾವಿನಿಂದ ನಾನು ಒಂದು ಒಳ್ಳೆ ಪಾಠ ಕಲಿತೆ. ಅದೇನೆಂದರೆ ಗೃಹಾರಂಭೋ ಹಿ ದುಃಖಾಯ. ಮನೆ ಕಟ್ಟೋದು ಅಂದರೆ ದುಃಖವನ್ನು ಕೊಂಡುಕೊಂಡ ಹಾಗೆ. ಯಾಕಂದರೆ ನೀವು ಕಷ್ಟಪಟ್ಟು ಮನೆ ಕಟ್ತೀರಿ, ಆದರೆ ಮನೆ ಇರುತ್ತೆ, ಮನೆ ಕಟ್ಟಿದ್ದು ನೀವಿರೋದೇ ಡೌಟು ಅಂದ. ನೀವೇ ಡೌಟು. ಅದು ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಹೇಳುವ ಮಾತು. ನರಸಿಂಹದೇವರಂತಾರೆ ಪ್ರಹ್ಲಾದನಿಗೆ, ಪ್ರಹ್ಲಾದ ನಿಮ್ಮಪ್ಪನಿಗೆ ವರ ಕೊಟ್ಟನಲ್ಲ, ಅವರಪ್ಪ ನಾನು. ನಿಮ್ಮಪ್ಪನಿಗೆ ಯಾರು ವರ ಕೊಟ್ಟನೋ ಅವರಪ್ಪ ನಾನು ಬಂದಿದ್ದೇನೆ. ನಿಂಗೆ ನಾನು ವರ ಕೊಡ್ತೇನೆ, ಏನು ಬೇಕು ಕೇಳು, ನೀನು ಏನು ವರ ಕೇಳಿದ್ರೂ ಕೊಡ್ತೇನೆ. ಪ್ರಹ್ಲಾದರಾಜರಂತಾರೆ ನೀನು ಕೊಟ್ಟರು ನಂಗೆ ಬೇಡ ಅಂತ. ಅಲ್ಲೋ ನಾನು ಕೊಟ್ಟ ಮೇಲೆ ಅದನ್ನು ಯಾರೂ ಅಳಿಸ್ಲಿಕ್ಕೆ ಸಾಧ್ಯ ಅಲ್ಲ. ನಿಮ್ಮಪ್ಪಂಗೆ ಕೊಟ್ಟನಲ್ಲ ಅವನದನ್ನು ನಾ ಅಳಿಸ್ತೀನಿ, ನಂದನ್ನು ಅಳಿಸೋರು ಯಾರಿಲ್ಲ, ಏನು ಬೇಕು ಕೇಳ್ಕೊಡ್ತೀನಿ. ಪ್ರಹ್ಲಾದರಾಜರಂತಾರೆ ನೀ ಕೊಟ್ಟಿದ್ದು ಶಾಶ್ವತ, ನೀ ಕೊಟ್ಟ ವರ ಇದೆಯಲ್ಲ ಅದು ಎಂದೂ ಹಾಳಾಗಲ್ಲ, ಶಾಶ್ವತ. ಆದರೆ ತಗೊಂಡು ನಾನೇ ಅಶಾಶ್ವತ. ನಿಜವಾಗಿಯೂ ಮನುಷ್ಯನಿಗೆ ಬೇಕಾದ ಮನೆ ಇರ್ಬೋದು, ಮಡದಿ ಇರ್ಬೋದು, ಮಕ್ಕಳಿರ್ಬೋದು, ಮನಿ ಇರ್ಬೋದು, ಮಾರುತಿ ಕಾರ್ ಇರ್ಬೋದು, ಎಲ್ಲ ಮಾಮಗಳು ಬೇಕಾದಷ್ಟು ಇರ್ಬೋದು. ಆದರೆ ಅವನಿಗೆ ಆಯುಷ್ಯವೇ ಗೋವಿಂದ ಆಗ್ಬಿಟ್ಟಿದ್ರೆ ಏನು ಮಾಡ್ತೀರಿ? ಏನು ಪ್ರಯೋಜನ ಇಲ್ಲ. ಇನ್ನು 2 ದಿವಸಕ್ಕೆ ನೀವು ಡಮಾರ್ ಹಾಕ್ತೀರಿ, ನಿಮ್ಗೆ ₹1 ಕೋಟಿ ಬಂದಿದೆ, ಏನು ಮಾಡ್ತೀರಿ? 2 ದಿವಸಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ರೀ? ಏನು ದುಃಖ ಜಾಸ್ತಿ. ಏನೂ ಇಲ್ಲದೆ ಇದ್ದೆ ಹೋಗ್ತೇವೆ, ಹೋಲಿಬಿಟ್ರೆ ನಮಗೇನಿಲ್ಲ ಅಂದ್ಕೊಳ್ತಿದ್ವಿ. ಇಷ್ಟೊಂದು ಬಿಟ್ಟು ಹೋಗೋದು ಕಷ್ಟ. ಮೊದಲಾದ್ರೆ ಪ್ರಾಬ್ಲಮ್ ಇಲ್ಲ. ಆದ್ದರಿಂದ ಸಂಪಾದನೆ, ಮನೆ, ಮಡದಿ ಇವೆಲ್ಲ ಏನಂದರೆ ಅದು ಮತ್ತೆ ಮತ್ತೆ ದುಃಖಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಈ ಮನೆ ಏನಿದೆ ಇದು ಯೋಗಿ ಆದವ ಕಟ್ಟಲಿಕ್ಕೆ ಹೋಗಬಾರ್ದು. ಕಟ್ಟಲಿಕ್ಕೆ ನಾನು ಆಗಲೇ ನಿನ್ನೆ ಹೇಳಿದೆ, ಕಟ್ಟಬಾರ್ದು ಅಂದರೆ ಸ್ವಾರ್ಥಕ್ಕಾಗಿ ಕಟ್ಟಬಾರ್ದು. ದೇವರ ಪೂಜೆ ನಡಿಬೇಕು, ಅತಿಥಿ ಅಭ್ಯಾಗತರಿಗೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಕಟ್ಟಬೇಕು. ಇಲ್ಲ ಅಂತಾದರೆ ಸರ್ಪ ನೋಡಿ ಕಲಿಬೋದು. ಸರ್ಪ ಏನಂದರೆ ಪರಕೃತಂ ವೇಶ್ಮಂ ಪ್ರವಿಶ್ಯ ಸುಖಮೇಧತೆ. ಅದು ತನಗೆ ಅಂತ ಮನೆ ಕಟ್ಕೊಳ್ಳಲ್ಲ, ಯಾರೋ ಮನೆ ಕಟ್ಟಿರ್ತಾನೆ ಒಳಗೆ ಹೋಗಿ ಸೇರಿಕೊಳ್ಳುತ್ತೆ. ಕೆಲವು ಸತಿ ನೋಡಿ ಮನೆ ಕಟ್ಟಿದ್ರೆ ತುಂಬ ಅನುಕೂಲನೂ ಇದೆ. ಒಂದೇ ಮನೆ ಕಟ್ಟಿದ್ರೆ ಪ್ರಯೋಜನ ಇಲ್ಲ, 1 4 5 ಕಟ್ಕೊಂಡು ಪೂಜೆ ಮಾಡೋರು ಕೊಡಬೇಕು. ನೀವು ಪೂಜೆ ಮಾಡಿದ್ರೆ ನಮಗೊಂಚೂರು ಪುಣ್ಯ ಬರುತ್ತೆ, ಅದು ಸ್ವಲ್ಪ. ಯಾಕಂದರೆ ಎಲ್ಲ ಮನೆ ಜಾಂಗ್ಟೆ ಬಳಸಿದ್ರೆ ಬಡ್ಕೊಳ್ತಾರೆ, ಗಿಟ್ಗೆ ಹಚ್ಕೊಂಡ್ರೆ ಪ್ರಾಬ್ಲಮ್, ಬರಲೇಬೇಡಿ ಅಂತಾರೆ, ಇಜ್ಜಿಲ್ ಕಂಡ್ರೆ ಆಗಲ್ಲ ಅಂತಾರೆ ಅಲ್ಲ. ಇವೆಲ್ಲ ಪ್ರಾಬ್ಲಮ್. ಹಾಗೆ ನಿಜವಾಗಿಯೂ ಮಾಡಬೇಕು ಅಂದವ್ರಿಗೊಂದು ಅನುಕೂಲ ಮಾಡಿಕೊಟ್ಟಿದ್ದು ಪುಣ್ಯ ಬರಲಿ, 4 ಜನಕ್ಕೆ ಉಪಕಾರ ಆಗಲಿ ಅನ್ನುವ ದೃಷ್ಟಿಯಿಂದ ಕಟ್ಟಿದಾಗಲೂ ಕೂಡ ಅದು ಸಾರ್ಥಕ ಆಗುತ್ತೆ. ಆದರೆ ಈಗ ಸಾಮಾನ್ಯವಾಗಿ ತಾನುಂಟೋ 3 ಲೋಕ ಉಂಟು ಅಂತ ಕೆಲವರು ಅವ್ರ ಪೂರ್ತಿಗೆ ಅವ್ರು ಕಟ್ಕೊಂಡು ಸುಮ್ಮನೆ ಅವರಿದ್ದು ಏನು ಅಲ್ಲೇನು ದೇವ್ರ ಪೂಜೆಯೂ ಇಲ್ಲ, ಏನಿಲ್ಲ. ಕೆಲವರು ಮನೆ ಅಂತೂ ದೊಡ್ಡ ಮನೆ ಇರುತ್ತೆ, ಹವ್ಯ ಇಲ್ಲ, ಕವ್ಯ ಇಲ್ಲ. ಒಂದು ಪೂಜೆ ಮಾಡಲ್ಲ, ಒಂದು ಶ್ರಾದ್ದಾದಿಗಳು ಮಾಡಲ್ಲ. ಪೂಜೆ ಮಾಡಿದ್ರೂ ಅದೆಲ್ಲ ಮಠವೇ. ಮೊದಲಾದರೂ ಈ ಅನಂತ, ಗಣಪತಿ, ಗೌರಿ ಇದನ್ನಾದರೂ ಮನೇಲಿ ಮಾಡೋರು. ಈಗ ಅನಂತನೂ ಮಠದಲ್ಲಿ ಮಾಡ್ತಾರೆ, ಗೌರಿನೂ ಮಠದಲ್ಲೇ ಕುಡಿಸಿರ್ತಾರೆ, ಗಣಪತಿನೂ ಅಲ್ಲೇ ಕುಡಿಸ್ತಾರಲ್ಲ. ನಿಮ್ಮಲ್ಲಿ ಯಾರೋ ಹೋದ್ರಲ್ಲ ಅವರು ಅಲ್ಲೇ ಬರ್ತಾರೆ. ಹೋದವರು ಕೂಡ ಎಲ್ಲಿ ಬರ್ಬೇಕು, ಮನೆಗೆ ಬರೋಂಗಿಲ್ಲ. ಇದ್ದಾಗಂತೂ ಇಲ್ಲ, ಹೋದಾಗಲೂ ಕೂಡ ಅವ್ರು ಎಲ್ಲಿ ಬರಬಾರ್ದು, ಮನೆಗೆ ಬರೋ ಹಾಗಿಲ್ಲ. ಅವ್ರು ಮಠಕ್ಕೆ ಬಂದು ಅಲ್ಲೇ ಹೊರಟ್ಬಿಡ್ಬೇಕು. ಇಂಥ ಅವ್ಯವಸ್ಥೆ. ಇದಕ್ಕೆ ಮನೆ ಯಾಕೆ ಬೇಕು ಅಂತಾರೆ. ಪರಕೃತಂ ವೇಶ್ಮ. ಇಂಥವರೆಲ್ಲ ಮನೆ ಕಟ್ಟಿ ಪ್ರಯೋಜನ ಇಲ್ಲ. ತಂದೆ ತಾಯಿಗಳನ್ನು ಮನೇಲಿ ಇಟ್ಕೊಳ್ಬೇಕು. ತಂದೆ ತಾಯಿಗಳು ಇದ್ದರೆ ಹೋದರೆ ಯಾವಾಗಲಿ ದೇವತೆಗಳು, ಅತಿಥಿಗಳು, ಅಭ್ಯಾಗತರು ಅವರಿಗಾಗಿ ಮನೆ ಕಟ್ಟಿದರೆ ಕಟ್ಟಿದ ಮನೆ ಸಾರ್ಥಕ ಆಗುತ್ತೆ. ಇಲ್ಲ ಅಂತ ಆದರೆ ಸುಮ್ಮನೆ ಒದ್ದಾಡಿಕೊಂಡು ನಿಜವಾಗಿ ಎಷ್ಟೋ ಬಾರಿ ನಾವು ಇನ್ವೆಸ್ಟ್ ಮಾಡುವ ಅಮೌಂಟ್ಗೆ ಬೇರೆ ಯಾವುದು ಲಾಭವೇ ಅಲ್ಲ.
ಯಾರೋ 4 ಜನ ಬಂದು ಒಂದು ದೇವ್ರ ಪೂಜೆ ಮಾಡಿದ್ರು, ಒಂದು 4 ಜನ ಸಂತೋಷವಾಗಿದ್ದು, ಅದೇ ಒಂದು ದೊಡ್ಡ ಸಂತೋಷ. ಇಲ್ಲದೇ ಮನೆ ಕಟ್ಟಬಾರ್ದು, ಅದು ದುಃಖಕ್ಕೆ ಕಾರಣ ಆಗುತ್ತೆ. ಹಾವು ಎಂದೂ ಕೂಡ ಮನೆ ಕಟ್ಟಲ್ಲ. ನೀವು ಕೇಳಿ ಹಾವನ್ನು, ಯಾಕೆ ಮನೆಯೇ ಕಟ್ಟಲಿಲ್ಲ ನೀನು ಅಂದರೆ, ಗೆದ್ದಲಿಗೇನು ಕೆಲಸ, ಅದು ಮನೆ ಕಟ್ಟೋ ಕೆಲಸ. ಅದಕ್ಕೆ ಒಳಗೋಗಿ ಸೇರಿಕೊಂಡು ಆರಾಮಾಗಿರೋ ಕೆಲಸ ಯಾರಿಗೆ? ನನಗೆ. ಆದ್ದರಿಂದ ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖಮೇದತೆ. ಇದು ನನಗೆ 22ನೇ ಗುರು ಅಂತ ಇದ್ದಾನೆ. ನನಗೆ 23ನೇ ಗುರು ಏಕೋ ನಾರಾಯಣೋ ದೇವ ಪೂರ್ವಸೃಷ್ಟಂ ಸ್ವಮಾಯಯ ಸಂಭೃತ್ಯ ಕಾಲ ಕಲಯ ಕಲ್ಪಾಂತ ಇದಮೀಶ್ವರ. ಈ ಜೇಡರ ಹುಳು ಇದೆಯಲ್ಲ, ಅದು ನನಗೆ 23ನೇ ಗುರು ಅಂತಾನೆ. ಏನು ಅದರಿಂದ ಏನು ಪಾಠ ಕಲಿತೆ? ನಾವು ಜೇಡ ಬೇಕಾದಷ್ಟು ಮನೆ ಬರ್ತೀವಿ, ಅವೇ ಇರುತ್ತೆ. ಆದರೆ ಎಂದೂ ಸಿಟ್ಟು ಮಾಡ್ಕೊಂಡು ನೋಡಿದ್ದೀವಿ ವಿನಃ ತನ್ಮಯತೆಯಿಂದ ನೋಡಿಲ್ಲ. ಇವನಿಗೆ ಸಿಟ್ಟೇ ಇಲ್ಲ. ಯಾರಿಗೆ? ಅವಧೂತನಿಗೆ ಸಿಟ್ಟೇ ಇಲ್ಲ. ಅದೆಲ್ಲ ಸಿಟ್ಟೆಲ್ಲ ನಮಗೆ ಸಿಟಿಯವ್ರಿಗೆ ಬಿಟ್ಟಿದ್ದಾನೆ. ಅವನು ಸಿಟಿ ಬಿಟ್ಟು ಹೋಗಿರೋದ್ರಿಂದ ಸಿಟ್ಟೇ ಬಿಟ್ಟು ಹೋಗಿದೆ. ಸಿಟೀಲಿ ಇರೋರಿಗೆ ಏನಿರುತ್ತೆ? ಎಲ್ಲದಕ್ಕಿಂತ ಫ್ರೀಯಾಗಿ ಸಿಗೋದು ಸಿಟ್ಟು. ಅದನ್ನು ಮಾಡಿ ಸಿಟಿ ಬಿಡಿ, ಸಿಟ್ಟೇ ಇಲ್ಲ, ಆರಾಮಿರ್ತಾನೆ. ಇವನು ಹಂಗೆ ಇದ್ದವ. ಅವನು ಒಂದು ಕಡೆ ಜೇಡ, ಬಲೆ ಕಟ್ಟಿದ ಜೇಡ ನೋಡ್ದ. ಅದೇನು ಆಶ್ಚರ್ಯ ನೋಡಿ, ಇಷ್ಟು ಕಲಾತ್ಮಕವಾಗಿ ಅದು ಕಟ್ಟತ್ತೆ, ಆರ್ಟಿಸ್ಟಿಕ್ಕಾಗಿ. ಅದು ಒಂದರಿಂದ ಒಂದಕ್ಕೆ ಅದು ಕರೆಕ್ಟ್ ದೂರ ಅಂತರವನ್ನು ಮೇಂಟೈನ್ ಮಾಡೋದು ಎಷ್ಟು ಚೆನ್ನಾಗಿ ಕಟ್ಟತ್ತೆ ಅಂದರೆ. ಮತ್ತು ವಿಶೇಷ ಏನು ಗೊತ್ತಾ? ಆ ಬಲೆಗೆ ಉಳಿದೆಲ್ಲ ಹಕ್ಕಿಗಳು ಕೀಟಗಳು ಪುಟ್ಪುಟ್ಟದೆಲ್ಲ ಸಿಕ್ಕಾಕೊಳ್ಳುತ್ತೆ. ಆದರೆ ಕಟ್ಟಿದ ಜೇಡ ಮಾತ್ರ ಸಿಕ್ಕಾಕೊಳ್ಳಲ್ಲ. ಸಿಕ್ಕಾಕೊಳ್ಳುತ್ತಾ? ಅಯ್ಯೋ ಸಿಕ್ಕಾಕೊಂಬಿಟ್ಟೆ, ಕಾಲು ಸಿಕ್ಕಾಕೊಂಬಿಟ್ಟೆ, ಕೈ ಅನ್ನೋದೇ ಇಲ್ಲ. ಬೇರೆ ಎಲ್ಲವೂ ಕೂಡ ಆ ಬಲೆಗೆ ಸಿಕ್ಕಾಕೊಂಡೇ ಸಿಕ್ಕಾಕೊಳ್ಳುತ್ತೆ. ತಾನು ಮಾತ್ರ ಸಿಕ್ಕಾಕೊಳ್ಳದೆ ಆ ಬಲೆ ಎಲ್ಲಂದರಲ್ಲಿ ಆರಾಮ್ ಓಡಾಡ್ತಾ ಇರುತ್ತೆ. ಆಮೇಲೆ ಜೇಡ ಬಲೆ ಕಟ್ಟಬೇಕಾದ್ರೆ ಈ ಹಕ್ಕಿಗಳೆಲ್ಲ ಗೂಡು ಕಟ್ಟತ್ತೆ. ಅವು ನೋಡಿ ಕೊಕ್ಕಲ್ಲಿ ಒಂದೊಂದೇ ಕಡ್ಡಿ ತೊಗೊಂಡೋಗಿ ಎಲ್ಲ ಇಟ್ಕೊಂಡು ಪೂರ ಎಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ರೆಡಿ ಆದಮೇಲೆ, ನಾವೆಲ್ಲ ಲೋನ್ಗಿನೆಲ್ಲ ರೆಡಿ ಆದಮೇಲೆ, ಆ ಲೋನ್ ಕೊಟ್ಟ ಮೇಲೆ ಅವ್ನು ಕಾಂಟ್ರಾಕ್ಟ್ರು ಓಡೋಗಿ ಎಲ್ಲ ಅವ್ಯವಸ್ಥೆಗಳು ನಮ್ಮದು ಅವ್ಯಾವ ಇಲ್ಲೇ ಇಲ್ಲ, ಯಾರು ನಂಬೋದೇ ಇಲ್ಲ. ಅವಕ್ಕೆಲ್ಲ ಅವಯವೇ ಕೆಲಸ ಮಾಡ್ಕೊಳ್ಳೋ. ಹಕ್ಕಿಗಳಲ್ಲಿ ಕಾಂಟ್ರಾಕ್ಟ್ರ್ ಹಕ್ಕಿ, ಮೇಸ್ತ್ರಿ ಹಕ್ಕಿ, ಇಂಥ ಹಕ್ಕಿಗಳಿಲ್ಲ. ಅವ್ಯಾವು ಅವೇ ತರಬೇಕು, ಅವೇ ಕಟ್ಕೋಬೇಕು, ಅವೇ ಹೋದ ಈ ಕ್ರಮನ. ಏನು ಪ್ರಕೃತಿ ವಿಚಿತ್ರ. ಬೇರೆ ಅಲ್ಲಿ ಇಲ್ಲಿ ಬಿದ್ದ ಕಡ್ಡಿಗಳು ಕಂಬಿಗಳು ಹುಲ್ಲು ಅದು ಇದು ತಂದು ಮನೆ ಕಟ್ಟತ್ತೆ. ಅದು ರಾ ಮೆಟೀರಿಯಲ್ ಹೊರಗಿಂದ ತರುತ್ತೆ. ಜೇಡ ಮನೆ ಕಟ್ಟಲಿಕ್ಕೆ ರಾ ಮೆಟೀರಿಯಲ್ ಹೊರಗಿಂದ ತರಲ್ಲ. ಅದೇನು ಮಾಡುತ್ತೆ? ತನ್ನ ಬಾಯೊಳಗಿಂತಲೇ ಆ ರೀತಿ ಅಂಟು ದ್ರವವನ್ನು ಹೊರಗೆ ತೆಗೆದು ಕಟ್ಟತ್ತೆ. ಎಷ್ಟು ದೊಡ್ಡದು ಬೇಕಾದರೂ ಕಟ್ಟತ್ತೆ. ಆಮೇಲೆ ಅದು ಬೇಕಂದರೆ ಆ ಬಲೆಯನ್ನು ವಾಪಸ್ ನುಂಗ್ಕೊಂಡು ಬಿಡುತ್ತೆ. ಅದು ನಾವು ನುಂಗ್ಕೊಳ್ಳೋದು ನೋಡಲ್ಲ, ಕಟ್ಟೋದು ನೋಡಿದ್ದೀವಿ. ನಾವು ಅಷ್ಟೊಂದು ಅಬ್ಸರ್ವ್ ಮಾಡೇ ಇಲ್ಲ. ಅದು ಕಟ್ಟಿದ್ದು ನೋಡಿದ್ರೆ ಕೆಟ್ಟ ಸಿಟ್ಟು ಮಾಡ್ಕೊಂಡು ಪರಕೆಯಲ್ಲಿ ಗುಡಿಸಿ ಅದ್ರ ಸಮೇತ ವಿತ್ ಮನೆ ಅಲ್ಲಿದ್ದವರು ಎಲ್ಲರನ್ನ ಆಚೆ ಹಾಕ್ಬಿಡ್ತೀವಿ. ನಮ್ಮ ಮನೆ ಬರ ಇದು. ಅವನು ಹಾಗಲ್ಲ. ಆ ಜೇಡ ಬಲೆ ಕಟ್ಟೋದನ್ನು ಆಶ್ಚರ್ಯವಾಗಿ ನೋಡ್ತಿದ್ದ. ಪುಟ್ಟ ಮಗು ಇರುತ್ತೆ ನೋಡಿ, ಸಣ್ಣ ಮಗು, ವರ್ಷದ ಮಗು, 6 ತಿಂಗಳ ಮಗು. ಅವಕ್ಕೇನು ಗಂಟೆ ತೋರಿಸಿ ಪೂರ ಕಣ್ಣು ಅರಳಿಸಿ ನೋಡುತ್ತೆ, ಅಥವಾ ಇನ್ನೇನೋ ಭಯಾನಕ ತೋರಿಸಿ ಕಣ್ಣು ಅರಳಿಸಿ ನೋಡುತ್ತೆ. ಎಲ್ಲವನ್ನೂ ಹೊಸದಾಗಿ ನೋಡ್ತಾ ಇದೆ, ಆಶ್ಚರ್ಯದಿಂದ ನೋಡುತ್ತೆ. ಅವನು ಎಲ್ಲವನ್ನೂ ಆಶ್ಚರ್ಯ, ಏನು ನೋಡಿದ್ರೂ ಆಶ್ಚರ್ಯ. ಯಾಕೆಂದರೆ ಬಹುಚಿತ್ರ ಜಗದ್ ಬಹುದಾಕರಣ, ಎಲ್ಲದರೊಳಗೆ ಪರಶಕ್ತಿ, ಆ ಪರಮಾತ್ಮನ ಅನಂತವಾದ ಶಕ್ತಿಯ ಪರಿಚಯವನ್ನು ಪ್ರಕೃತಿಯಿಂದಲೇ ಮಾಡಿಕೊಳ್ಳುವ ಪರಮ ಪುರುಷ ಈ ಅವಧೂತ. ಅವನು ನೋಡ್ತಾ ಇದ್ದಾನೆ, ಆಶ್ಚರ್ಯ ಆಗುತ್ತಾ ಇದೆ. ಕ್ಷಣಕ್ಕೆ ಬಲೆಯನ್ನು ಹಣ್ತಾ ಇದೆ. ಬಲೆಗೆ ಬೇಕಾದ ಪದಾರ್ಥ ಬಾಯಿಂದಲೇ ಬರ್ತಾ ಇದೆ. ಆ ಬಲೆ ಕಟ್ಟಿದೆ, ಬಲೆಯಲ್ಲಿ ವಿಶೇಷವಾಗಿ ವಿಹಾರ ಮಾಡ್ತಾ ಇದೆ. ಬರುವಂಥ ಸಣ್ಣ ಪುಟ್ಟದ್ದೆಲ್ಲ ಅದ್ರೊಳಗೆ ಸೇರಿಕೊಳ್ಳುತ್ತೆ. ಸೇರಿಕೊಂಡಿದ್ದನ್ನು ತಾನು ತಿನ್ನುತ್ತೆ, ಬೇಡ ಅಂದಾಗ ಬಲೆನ ಹೇಳ್ಕೊಳ್ಳುತ್ತೆ. ಇದು ಅದ್ಭುತ. ಇದನ್ನು ನನ್ನ ದೊಡ್ಡ ಗುರುಗಳು ಇದರಿಂದ ಏನು ಕಲಿತೆ ಅಂದರೆ, ಭಗವಂತನು ಜಗತ್ತನ್ನು ಹೀಗೇ ಸೃಷ್ಟಿ ಮಾಡಿದ್ದಾನೆ. ಜಗತ್ತು ಸೃಷ್ಟಿ ಮಾಡಿ ಜನ್ಮಾದ್ಯಸ್ಯ ಯತಃ. ಇದರ ಅರಿವು ಬೇಕಾ? ನಿಮ್ಮ ಮನೆಯೊಳಗಿರೋ ಜೇಡರ ಬಲೆ ನೋಡಿ ತಿಳ್ಕೊಳ್ಳಿ ಅಂತ. ಜೇಡ್ರ ಬಲೆ ನೋಡಿ, ಜೇಡಕ್ಕೆ ಇಷ್ಟು ಕೆಪಾಸಿಟಿ ಇರಬೇಕಾದ್ರೆ ಈ ಕೆಪಾಸಿಟಿ, ಈ ಶಕ್ತಿಯನ್ನು ಕೊಟ್ಟವ ಯಾರು? ಭಗವಂತ. ಅವನಿಗಿಲ್ವಾ? ಅವನಿಗಿಲ್ಲದ್ದನ್ನು ಇದು ಕೊಡ್ಲಿಕ್ಕೆ ಸಾಧ್ಯವ? ಅದರೊಳಗೆ ನಿಂತು ಆ ರೀತಿಯ ಮನೆಯನ್ನು ಕಟ್ಟಿದ್ದು ಅವನೇ ಆದ ಕಾರಣ ಈ ಅತ್ಯದ್ಭುತವಾದ 3 ಲೋಕಗಳಿಂದ, ಮೇಲಿನ ಕೆಳಗಿನ ಮಧ್ಯದ ಎಲ್ಲ ಲೋಕಗಳಿಂದ ಯುಕ್ತವಾದ
ಈ ದೊಡ್ಡ ಜಗತ್ತಿನ ನಿರ್ಮಾಣ ಮಾಡಿದವ ಭಗವಂತ. ಇದು ಅವನು ನಿರ್ಮಾಣ ಮಾಡಿದ ಬಲೆ. ಸಂಸಾರ ಅಥವಾ ಈ ಜಗತ್ತು ಇದೆಲ್ಲ ಭಗವಂತ ನಿರ್ಮಾಣ ಮಾಡಿದ ಬಲೆ. ಈ ಬಲೆ ಒಳಗೆ ಎಲ್ಲರೂ ಸಿಕ್ಕಾಕೊಳ್ತಾರೆ. ಅದನ್ನೇ ಮಮ ಮಾಯಾ ದುರತ್ಯಯ, ನನ್ನ ಬಲೆಯನ್ನು ಓವರ್ಟೇಕ್ ಮಾಡುವವರು ಯಾರಿಲ್ಲ. ಯಾರಂದ್ರೆ ಮನೆಯವ್ರಿಗೂ ಆಗಲ್ಲ ಅಂತ. ಲಕ್ಷ್ಮೀದೇವಿ ಕೂಡ ಈ ಬಲೆ ಒಳಗೆ ಸಿಕ್ಕಾಕೊಳ್ಳೋಳು. ನನ್ನ ಇಚ್ಛೆಯಿಂದ ಅವಳು ನಿತ್ಯ ಮುಕ್ತಳಾಗಿದ್ದಾಳೆ. ಬಂಧನದಿಂದ ನಿತ್ಯ ಮುಕ್ತಳು, ಅದು ನನ್ನ ಇಚ್ಛೆಯಿಂದ. ಆದರೆ ಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚ ಇದಕ್ಕೆ ಬದ್ಧವಾಗಿದೆ. ಎಲ್ಲರೂ ಇದಕ್ಕೆ ಬದ್ಧವಾಗಿದ್ದಾರೆ. ಆದರೆ ಭಗವಂತ ಮಾತ್ರ ಇದಕ್ಕೆ ಬದ್ಧ ಆಗಿಲ್ಲ. ಅವನು ಸಂಸಾರದಲ್ಲೂ ಇರ್ತಾನೆ, ಹೊರಗೂ ಇರ್ತಾನೆ, ಒಳಗೂ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ, ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ. ಆದರೆ ಅವನಿಗೆ ಯಾವುದೇ ವಿಧವಾದ ಕರ್ಮದ ಲೇಪ ಆಗದ ಹಾಗಿದ್ದಾನೆ. ಅವನಿಗೆ ಅಂಟಿಲ್ಲ, ಜೇಡಕ್ಕೆ ಅಂಟಿಲ್ಲ, ಅದೇ ಕಟ್ಟಿರೋದು. ಉಳಿದದಕ್ಕೆಲ್ಲ ಅಂಟ್ಕೊಳ್ಳುತ್ತೆ, ಅದು ಮಾತ್ರ ಅಂಟ್ಕೊಳ್ಳಲ್ಲ. ಹಾಗೆ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ನಿರ್ಮಾಣಕ್ಕೆ ಬೇಕಾದದ್ದನ್ನು ತಾನೇ ಸ್ವತಃ ತನ್ನ ಸ್ವಶಕ್ತಿಯಿಂದಲೇ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ತನ್ನ ಅಧೀನದಲ್ಲಿರುವಂಥ ಶಕ್ತಿ, ತನ್ನ ಒಳಗೆ ಇರುವಂಥ ಶಕ್ತಿಯನ್ನು ಹೊರಹಾಕಿ ಬಲೆಯನ್ನು ನಿರ್ಮಾಣ ಮಾಡಿದ ಜೇಡ. ಇದರಿಂದ ನಾನು ಭಗವಂತ ಹೇಗೆ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಹೇಗೆ ಸೃಷ್ಟಿ, ಹೇಗೆ ಸ್ಥಿತಿ, ಹೇಗೆ ಸಂಹಾರ ಮಾಡ್ತಾನೆ ಅನ್ನೋದನ್ನು ಜೇಡದಿಂದ ನಾನು ಕಲಿತೆ. ಇದು ನನಗೆ ದೊಡ್ಡ ಗುರು ಅಂತ ತನ್ನ 23ನೇ ಗುರುವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. 24ನೇ ಗುರು ಯಾರು ಅಂತ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.